ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ವಿಶೇಷವಾದ ಚಾತುರ್ಮಾಸ್ಯ ಪರ್ವಕಾಲ. ಎಲ್ಲರೂ ಅವರವರಿಗೆ ತಕ್ಕಂತೆ ಯಥಾಮತಿಯಾಗಿ ಯಥಾಶಕ್ತಿಗೆ ಅನುಗುಣವಾಗಿ ಧರ್ಮಾಚರಣೆಯಲ್ಲಿ ತೊಡಗಿದ್ದಾರೆ. ಅದರಲ್ಲಿ ನಾವು ಕೆಲವು ಮುಖ್ಯ ಅಂಶಗಳನ್ನು ತಿಳಿಯಬೇಕು. ಈ ಚಾತುರ್ಮಾಸ್ಯ ಕಾಲದಲ್ಲಿ ಏನು ಪುಣ್ಯ ಕೆಲಸ ಮಾಡಿದರೂ ನಮಗೆ ಅನಂತ ಪುಣ್ಯ ಇದೆ ಅಂತ ಶಾಸ್ತ್ರಕಾರರು ತಿಳಿಸಿದ್ದಾರೆ. ಆದ್ರಿಂದ ನಾವು ಕೆಲವು ವಿಷಯಗಳನ್ನ ತಿಳಿಯೋಣ. ಈ ಕಾಲದಲ್ಲಿ ನಾವು ನಮ್ಮ ಕುಲದೇವತಾ ದರ್ಶನವನ್ನ ಮಾಡಬೇಕು. ಪುಣ್ಯಕ್ಷೇತ್ರ ಆ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದರೆ ತುಂಬಾ ವಿಶೇಷ ಅಂತ ಹೇಳ್ತಾರೆ. ಆಮೇಲೆ ಗೋಗ್ರಾಸ ಅಥವಾ ಗೋದಾನ, ನಮ್ಮ ಶಕ್ತಿಗೆ ತಕ್ಕಂತೆ ಗೋಗ್ರಾಸ ಮಾಡಬಹುದು ಅಥವಾ ಗೋದಾನ ಈ ಪೀರಿಯಡ್ಲಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಆಮೇಲೆ ದೇವಾಲಯವನ್ನ ಸ್ವಚ್ಛ ಮಾಡಬೇಕು. ಮಠಕ್ಕೆ ಅಲ್ಲ ಪಕ್ಕದಲ್ಲಿರುವ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದಲ್ಲಿರುವ ಪಾತ್ರೆಗಳನ್ನೆಲ್ಲ ತೊಳೆದು ಕೊಡೋದು ಅಥವಾ ಪರಿಸರವನ್ನೆಲ್ಲ ಕ್ಲೀನ್ ಮಾಡೋದು ತುಂಬಾ ಅಶ್ವಮೇಧ ಯಾಗದ ಫಲ ಅಂತ ಹೇಳ್ತಾರೆ. ಆದ್ರಿಂದ ಅದನ್ನ ಮಾಡಬೇಕು. ಆಮೇಲೆ ಅನ್ನದಾನ, ಈ 120 ಡೇಸ್ ಅಲ್ಲಿ ಯಾವ್ದಾದ್ರು ಒಂದ್ ದಿವಸ ಅನ್ನದಾನ ನಮ್ಮ ಶಕ್ತಿಗೆ ತಕ್ಕಂತೆ ನಾವು ಮಠದಲ್ಲೋ ಅಥವಾ ದೇವಸ್ಥಾನದಲ್ಲೋ ನಾವು ಮಾಡುವ, ಅಲ್ಲ ಮನೆಯಲ್ಲೋ ನಾವು ಇನ್ವೈಟ್ ಮಾಡಿ ಮಾಡಬಹುದು. ಆಮೇಲೆ ಒಂದು ತಿಂಗಳಿಗೆ ಪ್ರೊವಿಷನ್ ಐಟಮ್ಸ್ ನಾವು ಬಂದು ನೀಡಿ ಪೀಪಲ್ಗೆ ನಾವು ಕೊಡಬಹುದು. ಅನ್ನದಾನ ಅಂತ ಒಂದು ಸಂಕಲ್ಪ ಮಾಡಿ ಸತ್ಪಾತ್ರರಿಗೆ ನಾವು ಕೊಡಬಹುದು. ಆಮೇಲೆ ಪವಮಾನ ಹೋಮ ತುಂಬಾ ವಿಶೇಷವಾದ ಫಲ. ಅದನ್ನ ಪವಮಾನ ಹೋಮ ಖಂಡಿತ ಮಾಡಲೇಬೇಕು. ಅದಕ್ಕೆ ಪ್ರಯತ್ನ ಮಾಡಬೇಕು. ಮಠದಲ್ಲಿ ಮಾಡ್ಬೋದು ಅಥವಾ ಮನೆಯಲ್ಲಿ ಮಾಡಬಹುದು. ಈ ಪವಮಾನ ಹೋಮದ ಟೈಮಲ್ಲಿ ನಾವು ನಮ್ಮ ರಿಲೇಟಿವ್ಸ್ನೆಲ್ಲ ಕರೆದು ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ತರ ಆಗತ್ತೆ. ಮತ್ತೆ ಹೋಮ ಪೂಜಾ ಕಾರ್ಯಗಳು ಆಗತ್ತೆ. ಒಂದು ಸತ್ಯನಾರಾಯಣ ಪೂಜೆ ಆ ತರ ನಾವು ಪ್ಲಾನ್ ಮಾಡಿ ಒಂದು ವಿಶೇಷವಾದ ಫಲವನ್ನು ನಾವು ಪಡೆಯಬಹುದು. ಆಮೇಲೆ ವೇದ ಪಾಠಶಾಲೆಗೆ ನಾವು ಡೊನೇಟ್ ಮಾಡಬಹುದು. ಮುಖ್ಯವಾಗಿ ತುಪ್ಪ, ಬೆಲ್ಲ, ಅಕ್ಕಿ, ಬೇಳೆ. ಆಮೇಲೆ ಅವರಿಗೆ ಬೇಕಾದ ಬ್ಲಾಂಕೆಟ್ಸ್ ಆ ತರ ಏನು ನೀಡಿ ಥಿಂಗ್ಸ್ ಏನೇನಿದೆಯೋ ಅದೆಲ್ಲ ನಾವು ಕೊಡಬಹುದು. ಮತ್ತೆ ಬೋರ್ವೆಲ್ ವಾಟರ್ ಸಪ್ಲೈ ಟು ಟೆಂಪಲ್ ಮಾಡಬಹುದು. ಬೋರ್ವೆಲ್ ಎಲ್ಲ ನಾವು ಹಾಕಿ ಕೊಡ್ಬೋದು. ಶಕ್ತಿ ಇದ್ರೆ ನಾವು ದೇವಸ್ಥಾನಕ್ಕೂ ಅಲ್ಲ ಮಠ ಮಂದಿರಗಳಿಗೂ ನಾವು ಬೋರ್ವೆಲ್ ಹಾಕ್ಸಿಕೊಟ್ರೆ ತುಂಬಾ ವಿಶೇಷ. ಯಾಕಂದ್ರೆ ಅನಂತವಾಗಿ ವಾಟರ್ ಸಪ್ಲೈ ಬೋರ್ವೆಲ್ ಇಂದ ಸಿಗುತ್ತೆ. ಅದರಿಂದ ನಿತ್ಯವೂ ಭಗವಂತನಿಗೆ ಅಭಿಷೇಕ ಆಗುತ್ತೆ. ಸೊ ಬೋರ್ವೆಲ್ ನಾವು ಬಂದು ಡಿಗ್ ಮಾಡಿ ಬೋರ್ವೆಲ್ ಡಿಗ್ಗಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ನಾವು ಮಾಡಿ ಕೊಡ್ಬೋದು. ಆಮೇಲೆ ಶ್ರೀನಿವಾಸ ಕಲ್ಯಾಣ ಈ ತಿಂಗಳು ಶ್ರಾವಣ ಮಾಸ ಬಂದಿದೆ. ಈ ಟೈಮಲ್ಲಿ ನಾವು ಶ್ರೀನಿವಾಸನ ಸ್ಮರಣೆ ಮಾಡಬೇಕು. ತಿರುಪತಿಗೆ ಆನ್ಲೈನ್ ಬುಕ್ಕಿಂಗ್ ಸಿಕ್ಕಿದ್ರೆ ಹೋಗ್ಬೋದು, ಅಥವಾ ಪಕ್ಕದಲ್ಲಿರುವ ದೇವಸ್ಥಾನ ವಿಷ್ಣು ದೇವಸ್ಥಾನಕ್ಕೆ ನಾವು ಹೋಗ್ಬಹುದು. ಆಮೇಲೆ ವಾದಿರಾಜರು ಬಂದು ಒಂದು ಶ್ರೀನಿವಾಸ ಕಲ್ಯಾಣ ಹಾಡನ್ನು ವಿರಚಿದ್ದಾರೆ. ಸ್ತ್ರೀಯರೆಲ್ಲರೂ ಬನ್ನಿರೆ ಶ್ರೀನಿವಾಸನ ಪಾಡಿರೆ ಅಂತ ಒಂದು ಹಾಡಿದೆ. ತುಂಬಾ ಸಿಂಪಲ್ ಆದ ಹಾಡು. ಅದನ್ನ ನಾವು ನಿತ್ಯವೂ ಪಾರಾಯಣ ಮಾಡಬೇಕು. ಭಗವದ್ಗೀತೆಯಲ್ಲಿ ಪುರುಷೋತ್ತಮ ಯೋಗ, ಅದನ್ನು 15ನೇ ಅಧ್ಯಾಯ, ಅದನ್ನು ನಾವು ನಿತ್ಯವೂ ಪಾರಾಯಣ ಮಾಡಬಹುದು. ನಮಗೆ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಅದನ್ನ ಆಡಿಯೋ ಪ್ಲೇ ಮಾಡಿ ಶ್ರವಣ ಮಾಡಬಹುದು. ತುಂಬಾ ವಿಶೇಷವಾದ ಫಲ ಅಂತ ಹೇಳ್ತಾರೆ. ಆಮೇಲೆ ಯಾತ್ರಾದಾನ, ನಮಗೆ ತುಂಬಾ ಕಷ್ಟದಲ್ಲಿರೋವರಿಗೆ ನಾವು ಸತ್ಪಾತ್ರರಿಗೆ ನಾವು ಒಂದು ಯಾತ್ರಾದಾನ, ಒಂದು ಕ್ಷೇತ್ರಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ಬೋದು ಅಥವಾ ಆ ಕ್ಷೇತ್ರಕ್ಕೆ ಹೋಗುವ ಎಕ್ಸ್ಪೆನ್ಸ್ ಅನ್ನ ಅವರಿಗೆ ದಾನವಾಗಿ ಕೊಡ್ಬೋದು. ಆಮೇಲೆ ವೇದಿಕ್ ಸ್ಕಾಲರ್ಸ್ಗೆ ಬಂದು ವೇದ ಓದಿದವರಿಗೆ ತುಪ್ಪ ದಾನ ಕೊಟ್ರೆ ತುಂಬಾ ವಿಶೇಷ ಅಂತ ತಿಳಿಸ್ತಾರೆ. ಆದ್ರಿಂದ ಅದನ್ನು ನಾವು ಪ್ರಯತ್ನ ಪಟ್ಟು ಮಾಡಲೇಬೇಕು. ಆಮೇಲೆ ನಮ್ಮ ಮನೆಯಲ್ಲಿ ಶ್ರೀನಿವಾಸ ಕಲ್ಯಾಣ ಆಗಬೇಕು. ಶ್ರೀನಿವಾಸ ಕಲ್ಯಾಣ ಅಂದ್ರೆ ಏನು? ಭಗವಂತನ ಪೂಜೆ ಅದು ಒಂದು ಇದೆ. ಅದಲ್ಲದೆ ನಮ್ಮ ಭಾವನೆಗಳಲ್ಲಿ, ನಮ್ಮ ಗುಣಗಳಲ್ಲಿ ಬದಲಾವಣೆ ಆಗಬೇಕು. ವಾಟ್ ಕ್ಯಾನ್ ಐ ಗಿವ್ ಬ್ಯಾಕ್ ಟು ದಿ ಸೊಸೈಟಿ ಅಂತ ಹೇಳ್ತಾರಲ್ವಾ. ನಾವೇನ್ ಕೊಡಕ್ಕಾಗತ್ತೆ ನಮ್ಮ ಕಮ್ಯುನಿಟಿಗೆ? ಒಂದು ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡಬಹುದು. ನಮಗಿರೋ ನಾಲೆಡ್ಜ್ ಅನ್ನ ಶೇರ್ ಮಾಡಬಹುದು. ಮ್ಯಾಟ್ರಿಮನಿ ಸರ್ವಿಸಸ್ಗೆಲ್ಲ ಸಹಾಯ ಮಾಡಬಹುದು. ನಮ್ಮ ಅಕ್ಕಪಕ್ಕ ಇರುವ ಹುಡುಗ ಹುಡುಗಿಯರಿಗೆ
ಅಲಯನ್ಸ್ ಎಲ್ಲ ನಾವು ಅರೇಂಜ್ ಮಾಡಿ ಕೊಡ್ಬೋದು. ಈಗ ಇತ್ತೀಚೆಗೆ ಅದೆಲ್ಲ ತುಂಬಾ ಸಪೋರ್ಟ್ ಇಲ್ಲ. ಎಲ್ಲರೂ ಫಾರಿನ್ ಸ್ಟೈಲ್ ಅಲ್ಲಿ ಯಾರು ಕನೆಕ್ಟಿವಿಟಿ ಇಲ್ಲದೆ ಇದ್ದಾರೆ. ನಮ್ಮ ಮೊಬೈಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕಂದ್ರೆ ದೇರ್ ಇಸ್ ನೋ ಕನೆಕ್ಟಿವಿಟಿ ಅಮಂಗ್ ದ ಕಮ್ಯುನಿಟಿ. ಎಲ್ಲರೂ ಆ ಮ್ಯಾಟ್ರಿಮನಿ ಆಪ್ ಅಲ್ಲದೆ ಮ್ಯಾಟ್ರಿಮನಿ ವೆಬ್ಸೈಟ್ ಡಿಪೆಂಡ್ ಆಗಿರ್ತಾರೆ. ಅದರಿಂದ ದೇರ್ ಇಸ್ ನೋ ಪರ್ಸನಲ್ ಟಚ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಟೈಮ್ಸ್ ಎಲ್ಲ ಚೆನ್ನಾಗಿ ನಡೀತದೆ, ಟೈಮ್ಸ್ ನೋ ದರ್ ಮೇ ಬಿ ಪ್ರಾಬ್ಲಮ್ಸ್ ಮ್ಯಾರೇಜ್ ಆದ್ಮೇಲೆ ಹುಡುಗ ಹುಡುಗಿರು. ಯಾಕಂದ್ರೆ ಅವರ ಪ್ರೊಫೈಲ್ ನಮಗೆ ಗೊತ್ತಾಗಲ್ಲ. ಅವ್ರ ಫ್ಯಾಮಿಲಿಗೆ ಏನೋ, ಅವ್ರ ಮನೆತನ ಏನು, ಅವ್ರ ಕುಲದೇವತಾ ಏನು, ಅವ್ರ ಗುಣಗಳು ಏನು ಎಂಬುದು ಏನು ಒಂದು 0.01% ಕೂಡ ಗೊತ್ತಾಗಲ್ಲ. ಸೊ ಇದರಿಂದ ಈ ಸಮಸ್ಯೆ ಎಲ್ಲ ಕಡಿಮೆ ಆಗ್ಬೇಕು ಅಂದ್ರೆ ನಮ್ಮೊಳಗೆ ಒಂದು ಪ್ರಾಪರ್ ಕಮ್ಯುನಿಕೇಶನ್ ಇರಬೇಕು ಎಲ್ಲರಿಗೂ. ಅದಕ್ಕೆ ಎಲ್ಲರೂ ಫ್ರೀ ಆಗಿ ಇಂಟರಾಕ್ಟ್ ಮಾಡಬೇಕು. ಇನ್ನೊಬ್ಬರಿಗೆ ನಾವು ಎಷ್ಟು ಸಹಾಯ ಮಾಡಕ್ಕಾಗತ್ತೆ ಅಂತ ನಾವು ನಿತ್ಯವೂ ಒಂದು ಸಂಕಲ್ಪ ಮಾಡಬೇಕು. ಐ ಕ್ಯಾನ್ ಡೂ ಸಮಥಿಂಗ್ ಗುಡ್ ಟುಡೇ ಅಂತ ಹೇಳಿ ಒಂದು ಇದು ಮಾಡಿ, ಏನೋ ಒಂದು ವಿಷಯ, ಒಂದು ಸಣ್ಣ ವಿಷಯ, ಪಕ್ಕದಲ್ಲಿ ಹೋಗಿ ಅಲ್ಲಿ ಹೋಗಿ ತರಕಾರಿ ಚೀಪ್ ಆಗಿ ಸಿಗುತ್ತೆ, ಹೇಳೋದ್ರಲ್ಲಿ ಏನ್ ಕಷ್ಟ ಏನಿಲ್ವಲ್ಲ. ಆ ತರ ಒಂದು ಸಣ್ಣ ಸಣ್ಣ ವಿಷಯದಲ್ಲಿ ಹೌ ಕ್ಯಾನ್ ಐ ಹೆಲ್ಪ್ ಅದರ್ಸ್, ಯಾವ ರೀತಿಯಲ್ಲಿ ನಾನು ಉಪಕಾರ ಮಾಡಬಹುದು, ಯಾವ ರೀತಿಯಲ್ಲಿ ಇನ್ನೊಬ್ಬರಿಗೆ ಸಂತೋಷ ಕೊಡಬಹುದು, ಆ ರೀತಿಯಲ್ಲಿ ನಾವು ಚಿಂತನೆ ಮಾಡಿ. ಯಾಕೆಂದ್ರೆ ಒಬ್ಬೊಬ್ಬರ ಒಳಗೂ ಭಗವಂತ ಇದ್ದಾನೆ. ಇನ್ನೊಬ್ಬರಿಗೆ ನಾವು ಸಂತೋಷ ಕೊಟ್ರೆ ಅವರೊಳಗಿರೋ ಭಗವಂತನಿಗೆ ಸಂತೋಷ ಆಗತ್ತೆ, ಸಂತೋಷ ಆಗತ್ತೆ. ಯಾಕಂದ್ರೆ ಸರ್ವವ್ಯಾಪಿ ಭಗವಂತ. ಸೊ ಆದ್ರಿಂದ ಎಲ್ಲರ ಮನಸ್ಸಲ್ಲೂ ನಾವು ಸಂತೋಷನ ಕೊಡಕ್ಕೆ ನಾವು ಪ್ರಯತ್ನ ಖಂಡಿತ ಮಾಡಬೇಕು. ಅದಕ್ಕೆ ಮನೋನಿಯಾಮಕನಾದ ರುದ್ರದೇವರು ನಮಗೆ ಪಾರ್ವತಿ ಮತ್ತು ರುದ್ರದೇವರ ಸ್ಮರಣೆಯನ್ನು ನಾವು ನಿತ್ಯವೂ ಮಾಡಲೇಬೇಕು. ಸಂಧ್ಯಾ ಕಾಲದಲ್ಲಿ ಮಾಡಿದರೆ ತುಂಬಾ ವಿಶೇಷವಾದ ಫಲ ಇದೆ. ಆದ್ರಿಂದ ಎಲ್ಲರಿಗೂ ನಾವು ಒಂದು ಉಪಕಾರ ಚಿಂತನೆಯಿಂದ ನಾವು ಒಂದು ಸಕಲ ಕೆಲಸಗಳನ್ನು ನಾವು ಮಾಡಬೇಕು. ಇನ್ನೊಬ್ಬರಿಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಸಹಾಯ ಮಾಡಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಮಗೇನು ಅಸೈನ್ಮೆಂಟ್ ಇಲ್ಲ, ನಮಗೇನು ವರ್ಕ್ ಇಲ್ಲ, ಸೊ ಅವರ್ ವರ್ಕ್ ಇಸ್ ಓವರ್, ಆ ತರ ಏನು ಮೆಂಟಾಲಿಟಿ ಇಲ್ಲದೆ ಯು ಶುಡ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ಅದರ್ಸ್ ಟು ಕಮ್ ಅಪ್ ಇನ್ ದಿಯರ್ ಲೈಫ್. ಅದೇ ಮುಖ್ಯವಾದ ಪಾಯಿಂಟ್. ಈ ಚಾತುರ್ಮಾಸ ಕಾಲದಲ್ಲಿ ಈ ಒಂದು ರೀತಿಯಲ್ಲಿ ನಾವು ಚಿಂತನೆ ಮಾಡಿದರೆ ಭಗವಂತ ನಮಗೆ ಅನುಗ್ರಹ ಮಾಡುತ್ತಾನೆ. ಶ್ರೀ ಕೃಷ್ಣಾರ್ಪಣ.